ಮಾರ್ಚ್ 14 ಕಳೆದ ತಿಂಗಳ ಮಾರ್ಚ್ 14ರಂದು ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಈ ದೇಶದ 140 ಸಂಘಟನೆಗಳು ದಕ್ಷಿಣ ಭಾಗದವು ಮತ್ತು ಉತ್ತರ ಭಾಗದವು ಎಲ್ಲ ಸೇರಿ ಒಟ್ಟು 500ಕ್ಕೂ ಅಧಿಕ ರೈತ ಪರ ಸಂಘಟನೆಗಳು ಸೇರಿ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಈ ದೇಶದ ರೈತರ ನಿಲುವು ಏನಿರಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಆ ತೀರ್ಮಾನ ಏನಂದ್ರೆ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳಿಗೆ ಈ ಚುನಾವಣೆಯಲ್ಲಿ ರೈತರ ಮತ ಕೊಡಬಾರದು, ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸಲೇಬೇಕು ಅಂತ ಹೇಳಿ ಒಂದು ಮಹತ್ವವಾದಂತ ಒಂದು ನಿರ್ಣಯ ತೆಗೆದುಕೊಳ್ಳಲಾಗಿದೆ. ಯಾಕೆ ಈ ನಿರ್ಣಯ ತೆಗೆದುಕೊಳ್ಳಬೇಕಾಯ್ತು ಅಂದ್ರೆ ಅದಕ್ಕೆ ಹಲವಾರು ಕಾರಣಗಳಿವೆ. ಈ 10 ವರ್ಷದ ಆಡಳಿತ ಅವಧಿಯಲ್ಲಿ ರೈತರು ಪಡಬಾರದ ಕಷ್ಟವನ್ನ ಪಟ್ಟಿದ್ದಾರೆ. ಜೊತೆಗೇನಂತಂದ್ರೆ ಮೋದಿಜಿಯವರು ಬರೀ ಸುಳ್ಳು ಹೇಳ್ತಾ ಕೃಷಿ ಕ್ಷೇತ್ರಕ್ಕೆ ಯಾವುದೂ ಸವಲತ್ತನ್ನು ಕೊಡಲಾರದೆ ಮೋಸ ಮಾಡಿದ್ದಾರೆ. 2014ರ ಚುನಾವಣೆ ಪೂರ್ವದಲ್ಲಿ ಉತ್ತರ ಪ್ರದೇಶದ ಒಂದು ರ್ಯಾಲಿಯಲ್ಲಿ ಹೇಳ್ತಾರೆ ಅವರು, केंद्र में बीजेपी सरकार बनने के बाद पहला ही मीटिंग में पहला ही काम किसानों का कर्ज माफ कर दिया जाएगा, ये मेरे जिम्मेवारी समझ लीजिए. रೇ ಮೊದಲನೆಯ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ರಚನೆಯಾದ ಮೊದಲನೇ ಮೀಟಿಂಗ್ ನಲ್ಲಿ ಮೊದಲನೇ ಕೆಲಸ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ. ಎಂಥ ಸುಳ್ಳು ನೋಡ್ರಿ. ಈ ದೇಶದ ಜನತೆಗೆ ಕೊಟ್ಟಂತ ಇಂಥ ಭರವಸೆ ನಿಜವಾಗಿ ಅವತ್ತು ಎಲ್ಲರೂ ಈ ದೇಶದ ರೈತರು ಖುಷಿಯಾಗಿದ್ರು. ಅಧಿಕಾರ ಬಂತು, ಮೊದಲನೇ ಮೀಟಿಂಗ್ ಆಯ್ತು, ಎರಡನೇ ಮೀಟಿಂಗ್ ಆಯ್ತು, 100ರ ಮೀಟಿಂಗ್ ಆದ್ರೂ ರೈತರು ಸಾಲ ಮನ್ನಾದ ಬಗ್ಗೆ ಚರ್ಚೆನೆ ಮಾಡಲಿಲ್ಲ. ಆದ್ರೆ ಈ ದೇಶದ 28 ಬಹುರಾಷ್ಟ್ರೀಯ ಕಂಪನಿಗಳು ಏನಿದಾವೆ, ಅದಾನಿ, ಅಂಬಾನಿ ಮತ್ತು ಇನ್ನಿತರ ಕಂಪನಿಗಳ 20,47,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ಅವ್ರಿಗೆ ರೈತರು ಸಾಲ ಮನ್ನಾ ಮಾಡ್ತು ಅಂತ ಹೇಳಿದವರು ರೈತರ ಬಗ್ಗೆ ಕಾಳಜಿ ವಹಿಸದೆ 28 ಜನರ 20,47,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ಈ ದುಡ್ಡು ಯಾರ್ದು? ಈ ದೇಶದ ಜನತೆ ಕಟ್ಟಿದಂತ ತೆರಿಗೆ ದುಡ್ಡದು. ನಮ್ಮ ತೆರಿಗೆ ದುಡ್ಡನ್ನು ಒಯ್ದು ಕಾರ್ಪೊರೇಟ್ ಕಂಪನಿಗಳಿಗೆ ಕೊಟ್ಟರು. ಇದು ನಮ್ಮ ರೈತರಿಗೆ ಮಾಡಿದಂತ ಅತ್ಯಂತ ದೊಡ್ಡ ಮೋಸ. ಇನ್ನು 2022ಕ್ಕೆ ಏನು 5 ವರ್ಷ ಮುಗಿತು, ಮತ್ತೆ 2ನೇ ಸಲ ಗೆಲ್ಲಬೇಕಾದ್ರೆ 2022ಕ್ಕೆ ನಾವು ರೈತರ ಆದಾಯವನ್ನು ದ್ವಿಗುಣ ಮಾಡ್ತು ಅಂತ ಹೇಳಿದ್ರು. ದ್ವಿಗುಣ ಆಗಲಿಲ್ಲ, ರೈತರ ಆದಾಯ ದ್ವಿಗುಣ ಆಗಲಿಲ್ಲ. ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಸೋದ್ರ ಮೂಲಕ, ರಸಗೊಬ್ಬರದ ಬೆಲೆ ಏರಿಸೋದ್ರ ಮೂಲಕ, ಕೀಟನಾಶಕದ ಬೆಲೆ ಏರಿಸೋದ್ರ ಮೂಲಕ, ಟ್ರ್ಯಾಕ್ಟರ್ ಬೆಲೆ ಏರಿಸೋದ್ರ ಮೂಲಕ ಕೃಷಿ ವೆಚ್ಚವನ್ನು ದುಪ್ಪಟ್ಟು ಮಾಡಿದ್ರು. ನಾವೇನು 1 ಎಕರೆಗೆ ಕಬ್ಬು, ತೊಗರಿ, ಹತ್ತಿ, ಜೋಳ, ಗೋಂಜೋಳಕ್ಕೆ ನಾವು ಖರ್ಚು ಮಾಡ್ತೀವಿ, ಅದು ಮೊದಲಿದ್ದದಕ್ಕಿಂತ ದುಪ್ಪಟ್ಟಾಗಿದ್ದೀವಿ. ಇದು ದೊಡ್ಡ ಸುಳ್ಳು. ಆಮೇಲೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಇದೆ. ಇವತ್ತು ರೈತರ ಜೇಬಿನಿಂದ ಪ್ರೀಮಿಯಂ ಹಣ ಕಟ್ಟಿದೀವಿ ನಾವು. ಪ್ರೀಮಿಯಂ ಹಣ ಕಟ್ಟಿದ್ರು ಸರಿಯಾಗಿ ಪರಿಹಾರನೇ ಕೊಟ್ಟಿಲ್ಲ. ಸಾವಿರಾರು ಕೋಟಿ ರೂಪಾಯಿ ಏನಂತಂದ್ರೆ ಈ ದೇಶದ ಕಾರ್ಪೊರೇಟ್ ಕಂಪನಿಗಳಿಗೆ ರೈತರ ಜೇಬಿನಿಂದ ದುಡ್ಡು ಹೋಗಂಗ್ ಮಾಡಿದ್ರೆ ಹೊರತು ರೈತರಿಗೆ ಪರಿಹಾರ ಕೊಡ್ಲಿಲ್ಲ. ಅಷ್ಟೇ ಇತ್ತೀಚೆಗೆ ಇದೇ ವರ್ಷದ ನೀವು ತಗೊಳ್ರಿ, 192 ತಾಲೂಕುಗಳಲ್ಲಿ ಭೀಕರ ಬರಗಾಲ. ಸೆಪ್ಟೆಂಬರ್ ತಿಂಗಳಲ್ಲಿ ಬರಗಾಲ ಅಂತ ಡಿಕ್ಲೇರ್ ಆಗಿ ಹೋಗಿದೆ.
ಕೇಂದ್ರಕ್ಕೆ ಅರ್ಜಿ ಕೂಡ ಸಲ್ಲಿಸಿದೆ 18,000 ಕೋಟಿ ಕೊಡ್ಬೇಕಂತ ಹೇಳಿ. ಕೇಂದ್ರದ ತಂಡ ಬಂದು ವೀಕ್ಷಣೆ ಮಾಡ್ಕೊಂಡು ಹೋಗಿದೆ, ಕೊಡ್ಲಿಲ್ಲ. ಕಾರಣ ಏನಂದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಸರ್ಕಾರ ಬದಲಾವಣೆ ಆಗಿ ಹೋಗ್ಲಿ ಅಂತ ಹೇಳಿ. ಸುಮ್ಮನೆ ಮಿಸ್ಟರ್ ಬಂದ್ ಮಾಡ ಫೋನ್. ಕರ್ನಾಟಕ ಸರ್ಕಾರ ಬದಲಾವಣೆ ಆಗಲಿ ಅಂತ ಹೇಳಿ ಪರಿಹಾರ ಕೊಡ್ಲಿಲ್ಲ. ನಾವು ಕೂಡ ಸುಪ್ರೀಂ ಕೋರ್ಟ್ಗೆ ರೈತ ಸಂಘದಿಂದ ಅರ್ಜಿ ಹಾಕಿದ್ವಿ. ಕರ್ನಾಟಕ ಸರ್ಕಾರ ಕೂಡ ಹೋರಾಟ ಮಾಡಿತ್ತು. ಕೊನೆಗೆ ಸುಪ್ರೀಂ ಕೋರ್ಟ್ ಚೀಮಾರ್ ಹಾಕೋವರೆಗೂ ಇವರು ಕೊಡ್ಲಿಲ್ಲ. ಅದು ಎಂತ ಪರಿಹಾರ ಕೊಟ್ಟಿದ್ದಾರೆ ಅಂತಂದ್ರೆ 18,000 NDRF ಮತ್ತು SDRF ಗೈಡ್ಲೈನ್ಸ್ ಪ್ರಕಾರ ನಾವು ಕೇಳಿದ್ರೆ 3,524 ಕೋಟಿ ಕೊಟ್ರೆ ಯಾರಿಗ ಸಾಲ್ತದ ಕರ್ನಾಟಕದಾಗ? ಇಂಥ ಕೆಲಸಗಳು ಮಾಡ್ಯಾರ ಇವರು. ಇಂಥವರಿಗೆ ನಾವು ಮತ ಕೊಡ್ಬೇಕಾ? ಇನ್ನೂ ಅನೇಕ ವಿಷಯಗಳಿವೆ ಅವ್ರು ಮಾಡಿದ್ವು, ಇನ್ನೂ ಅನೇಕ ವಿಚಾರಗಳಿವೆ. ಅವ್ರಿಗೆ ಒಳ್ಳೆ ಕೆಲಸ ಮಾಡಕ್ ಸಾಕಷ್ಟು ಸಮಯ ಇತ್ತು, ಅವಕಾಶ ಇತ್ತು, ಮಾಡ್ಲಿಲ್ಲ. ಇವತ್ತೇನಂತಂದ್ರೆ ಅವ್ರ ಉದ್ದೇಶ ಇಷ್ಟೇ, ಕೃಷಿ ಕ್ಷೇತ್ರವನ್ನ ನಾವು ಉದ್ಧಾರ ಮಾಡಿದ್ರೆ ರೈತರು ಅದನ್ನು ಬಿಟ್ಟು ಹೋಗೋದಿಲ್ಲ. ಆ ಕೃಷಿ ಭೂಮಿ ಮತ್ತು ಕೃಷಿ ಮಾರುಕಟ್ಟೆ ಕಾರ್ಪೊರೇಟ್ ಕಂಪನಿಗಳ ಕೈಗೆ ಹೋಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಕುತ್ತಿಗೆಯನ್ನ ಅವರು ಕೊಯ್ತಾ ಇದ್ದಾರೆ. ಇವತ್ತು ಸಂಪೂರ್ಣ ನೋಡ್ರಿ, ಕರ್ನಾಟಕ ಸಂಕಷ್ಟದಲ್ಲಿರೋ ಸಂದರ್ಭದಲ್ಲಿ ಮೋದಿಯವರು ನಮ್ಮ ರಾಜ್ಯಕ್ಕೆ ಬರಲಿಲ್ಲ. ಅತಿವೃಷ್ಟಿ ಆಯ್ತು, ಕೊಡಗಿನಾಗ ಗುಡ್ಡಗಳೇ ಕುಸಿದವರು. ಇಲ್ಲಿ ಬೆಳಗಾಂದಲ್ಲಿ ಕೂಡ ಏನು ಅತಿವೃಷ್ಟಿ ಸಾಮಾನ್ಯ ಆಗಲಿಲ್ಲ. ರೈತರು ಹಾಕಿದ ಬೆಳೆಗಳು ಎಲ್ಲ ನಾಶ ಆಗೋದು, ಕೊರತೋದು. ಅಂತ ಸಂದರ್ಭದಲ್ಲಿ ಬರಲಿಲ್ಲ. ಈ ವರ್ಷ 193 ತಾಲೂಕುಗಳಲ್ಲಿ ಬರಗಾಲ ಇದ್ರು, ಒಂದು ದಿವಸ ವೀಕ್ಷಣೆ ಮಾಡಲಿಲ್ಲ. ಈ ಚುನಾವಣೆ ಸಂದರ್ಭ ಇದೆ, ಮತ್ತೆ ಅಧಿಕಾರ ಹಿಡಿಬೇಕನ್ನೋ ಒಂದೇ ಒಂದು ಉದ್ದೇಶದಿಂದ ಇವತ್ತು ಕರ್ನಾಟಕಕ್ಕೆ ಬರ್ತಾರೆ. ನಿಮ್ಮನ್ನ ಅವರು ರೈತರಂತ ಗಣನೆಗೆ ತೆಗೆದುಕೊಂಡಿಲ್ಲ. ಬರೀ ನೀವು ವೋಟ್ ಬ್ಯಾಂಕ್, ನೀವು ಓಟ್ಗಳು ಅಂತ ನಿಮ್ಮನ್ನು ತಿಳ್ಕೊಂಡರೆ ಹೊರತು ರೈತರಂತವ್ರೆಂದು ತಿಳ್ಕೊಂಡಿಲ್ಲ. ಇವೆಲ್ಲ ಕಾರಣಗಳಿಗಾಗಿ ನಾವು ಸ್ಪಷ್ಟವಾಗಿ ಚರ್ಚೆ ಮಾಡಿ ಇವರು ನಮಗೆ ಮಾಡಿದಂತ ದ್ರೋಹಕ್ಕೆ ತಕ್ಕ ಪಾಠ ಕಲಿಸಲೇಬೇಕಾಗಿದೆ. ನಾವು ಏನು 17ನೇ ತಾರೀಕು ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರ ಸಮಾಧಿಯಲ್ಲಿ ನಾವೆಲ್ಲರೂ ರೈತ ಸಂಘದ ಕಾರ್ಯಕರ್ತರು ಒಂದು ಪ್ರಮಾಣ ಮಾಡಿ ಒಂದು ಅಭಿಯಾನವನ್ನು ನಡೆಸ್ತಾ ಇದ್ದೇವೆ. ಮೊದಲನೇ ಹಂತದ 26ನೇ ತಾರೀಕಿಗಿದ್ದಂತ ಚುನಾವಣೆ ಸಂದರ್ಭ ಎಲ್ಲ ಒಂದು ಲೋಕಸಭಾ ಕ್ಷೇತ್ರಕ್ಕೆ ನಾವು ಭೇಟಿ ಕೊಟ್ಟಿವಿ. ಈಗೂ ಕೂಡ 7ನೇ ತಾರೀಕು ಇರ್ತಕ್ಕಂಥ ಲೋಕಸಭಾ ಚುನಾವಣೆಗೆ ನಾವೆಲ್ಲ ಭೇಟಿ ಕೊಡ್ತಾ ಇದೀವಿ. ಎಲ್ಲಿಯೂ ಮೋದಿ ಗಾಳಿ ಇಲ್ಲ, ಮೋದಿ ಹೆಸರೇ ಇಲ್ಲ. ಅವ್ರು ಏನೇನ್ ಪ್ಲಾನ್ ಮಾಡಿದ್ರು ಎಲ್ಲ ಉಲ್ಟಾ ಪಲ್ಟಾ ಆಗಿದೆ. ಇವತ್ತು ಜನರು ಜಾಗೃತಿ ಮಾಡ್ತಾ ಇದೀವಿ, ನಾವು ರೈತರನ್ನ ಜಾಗೃತಿ ಮಾಡ್ತೀವಿ. ರಾಜಕೀಯವಾಗಿ ಜಾಗೃತರಾಗಿ ನಮಗ್ ಮೋಸ ಮಾಡಿದವ್ರನ್ನ ನಾವು ಕೆಳಗಿಳಿಸಲೇಬೇಕಂತ ಇವತ್ತು ತೀರ್ಮಾನ ಮಾಡಿದೀವಿ. ಆ ನಿಟ್ಟಿನಲ್ಲಿ ಇವತ್ತು ಬೆಳಗಾವಿಯಲ್ಲಿ ಕೂಡ ಅಭಿಯಾನವನ್ನ ಮಾಡ್ತಾ ಇದೀವಿ. ಈಗಾಗಲೇ ನಮ್ಮ ಕಾರ್ಯಕರ್ತರು, ನಮ್ಮ ತಂಡ ಹಳ್ಳಿಗಳಲ್ಲಿ ಎಲ್ಲ ಪ್ರಚಾರ ಮಾಡ್ತಾ ಇದೆ. ಆದ್ರೆ ಇವತ್ತು ನಾವು ನಿನ್ನೆ ಬಾಗಲಕೋಟೆಯಲ್ಲಿ ಮಾಡಿದ್ವಿ, ಮೊನ್ನೆ ಬಿಜಾಪುರದಲ್ಲಿ ಮಾಡಿದ್ವಿ, ಇಲ್ಲಿ ಇವತ್ತು ಬೆಳಗಾವಿಯಲ್ಲಿ ಮಾಡ್ತಾ ಇದೀವಿ. ಎಂತ ಸಂಕಷ್ಟ! ಕೃಷ್ಣಾ ನದಿ ಬತ್ತಿ ಹೋಗಿದೆ, ಒಂದನಿ ಗುಬ್ಬಿ ಕುಡಿಯಕ್ ನೀರಿಲ್ಲ ಕೃಷ್ಣಾ ನದಿಯಲ್ಲಿ. ಇಲ್ಲಿ ಯಾರಿಗಾದ್ರೆ ಎಂಪಿಗಳು 25 ಜನ ಎಂಪಿಗಳು ಇದ್ದಾರೆ. ಏನಾದ್ರೂ ಕೊಯ್ನಾದಿಂದ ಇಲ್ಲಿಂದ ಒಂದಿಷ್ಟು ನೀರು ತಂದು ದನಕರುಗಳಿಗೆ ಕುಡಿಯಕ್ ನೀರು ಅನುಕೂಲ ಮಾಡ್ಬೇಕೆಂಬ ಬುದ್ಧಿ ಇಲ್ಲ. ಇವತ್ತು 25 ಜನರನ್ನು ಕೊಟ್ರು ಇವ್ರಿಗೆ ಎಷ್ಟು ಜನರು MP ಗೆಲ್ಸ್ಕೊಟ್ರು ಉಪಯೋಗ ಆಗೋದಿಲ್ಲ. ಅವರು ಯಾರು ಹೋಗಿ ಮೋದಿಜಿಯವರ ಮುಂದೆ ನಿಂತು ಮಾತಾಡೋಂತ ಧೈರ್ಯ ಇಲ್ಲ. ಅದಕ್ಕಾಗಿ ಕರ್ನಾಟಕದಲ್ಲಿ ನಾವು ಬಿಜೆಪಿಯನ್ನು ಸೋಲಿಸ್ಬೇಕಂತ ಹೇಳಿ ಈಗಾಗಲೇ ನಿರ್ಣಯ ತಗೊಂಡಾಗಿ ನಮ್ಮ ಅಧ್ಯಕ್ಷ ಮಾಡ್ತಾರೆ. ಮೊನ್ನೆ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಬಡಗರ ಅವ್ರು ಮೊದಲು ಮಾತಾಡಿದ್ರು, ಈಗ ಮಾತಾಡಿದ್ರು. ಮೊದಲು ಮಾತಾಡಿದ್ರು ಚಾಮರಸ ಮಾಲಿ ಪಾಟೀಲ್, ರಾಜ್ಯ ರೈತ ಸಂಘದ ಗೌರವ ಅಧ್ಯಕ್ಷ ಚಾಮರಸ ಮಾಲಿ ಪಾಟೀಲ್. ನನ್ನ ಹೆಸರು ಬಡಗಲಪುರ ನಾಗೇಂದ್ರ,
ರೈತ ಸಂಘದ ರಾಜ್ಯ ಅಧ್ಯಕ್ಷ. ಮಾಧ್ಯಮದ ಎಲ್ಲ ಸ್ನೇಹಿತರೆ, ಸ್ವತಂತ್ರ ನಂತರ ಬಂದಂತ ಎಲ್ಲಾ ಸರ್ಕಾರಗಳು ರೈತರ ನಿರ್ಲಕ್ಷ್ಯ ಮಾಡಿ ಆಡಳಿತ ಮಾಡಿವೆ. ಆ ಸಂಬಂಧ ಬಹಳ ದೊಡ್ಡ ಹೋರಾಟಗಳು ನಾವು ರೂಪಿಸಿದ್ವಿ, ಹೋರಾಟ ಮಾಡಿದ್ವಿ ದೇಶಾದ್ಯಂತ. ಆದರೆ ಈ 10 ವರ್ಷದ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಪಕ್ಷ ಆಡಳಿತದಲ್ಲಿ ಹಿಂದೆಂದಿಗಿಂತಲೂ ಅತ್ಯಂತ ತೊಂದರೆ ಮತ್ತು ಅವಮಾನ ಆಗಿದೆ. ಅದನ್ನೇ ನಮ್ಮ ಗೌರವ ಅಧ್ಯಕ್ಷರು ಹೇಳಿದ್ರು. ಮೋದಿ ಅವರು ಮೈಸೂರಲ್ಲಿ ಏಪ್ರಿಲ್ 14 ಅಂಬೇಡ್ಕರ್ ಜಯಂತಿ ದಿನ ಚುನಾವಣಾ ಪ್ರಚಾರ ಭಾಷಣ ಮಾಡಿದ್ರು. ನನ್ನ ಬಗ್ಗೆ ನೀವೆಲ್ಲ ಹೋಗಿ ಹಳ್ಳಿಗೆ ಹೋಗಿ ಮನೆ ಮನೆಗೂ ಹೇಳಿ ಅಂತ ಅವ್ರ ಕಾರ್ಯಕರ್ತರಿಗೆ ಹೇಳ್ತೇವೆ. ನಮ್ಗೆ ಗೌರವ ಇದೆ, ಪ್ರಧಾನಿಯಾಗಿ ಗೌರವ ಇದೆ. ಅವ್ರ ವಿಚಾರವನ್ನ ರೈತ ಸಂಘ ಒಂದು ಜವಾಬ್ದಾರಿ ಸಂಘಟನೆಯಾಗಿ ಮನೆ ಮನೆಗೆ ತಲುಪಿಸ್ತಿದೆ. ಅವ್ರ ಆಡಳಿತದಲ್ಲಿ ಏನ್ ತೊಂದರೆ ಆಗಿದೆ ರೈತರಿಗೆ ಅನ್ನೋದನ್ನ ಮನೆ ಮನೆಗೆ ಹೋಗ್ತೀವಿ. ಅವ್ರ ಇಚ್ಛೆನೂ ಕೂಡ ಅದೇಲ್ಲ, ಮನೆ ಮನೆ ತಿಳಿಸಿ ಅಂತ ಸಾರ್ವಜನಿಕ ಕರೆ ನೀಡಿದೆ. ಬೇರೆಲ್ಲ ವಿಚಾರಕ್ಕಿಂತ ಸ್ಥಳೀಯ ವಿಚಾರ ಮಾಡಿ ಮುಂದಕ್ಕೆ ಹೋಗ್ತೀವಿ. ಮಹಾದಾವಿ ಹೋರಾಟ ಇಲ್ಲಿ ನಡೆದಿದೆ. ಬೆಳಗಾಂ, ಗದಗ್ ಮತ್ತು ಧಾರವಾಡ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕ್ಲಿಯರ್ ಆಗಿದೆ. ಟ್ರಿಬ್ಯುನಲ್ ಆರ್ಡರ್ ಫೈನಲ್ ಆಗಿದೆ. ಅಲ್ಲಿ ಬಿಜೆಪಿ ಸರ್ಕಾರ, ಗೋವಾ ಇಲ್ಲಿ ಬಿಜೆಪಿ ಸರ್ಕಾರ ಇತ್ತು ಬೊಮ್ಮಾಯಿಯವರ ನೇತೃತ್ವದಲ್ಲಿ. ಮಹಾರಾಷ್ಟ್ರದಲ್ಲೂ ಕೂಡ ಇತ್ತು. ನಮ್ಗೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಟಿದ್ವಲ್ಲ. ನೀರಾವರಿ ಯೋಜನೆಗೆ ಇಷ್ಟೆಲ್ಲ ಜನ ನಡೆದು ಜೈಲ್ಗೆ ಹೋಗಿ ಅಷ್ಟು ನಿರಂತರ ಹೋರಾಟ ಮಾಡಿ ಈ ಭಾಗದ ಜನ ಅದನ್ನು ರಾಜಕೀಯವಾಗಿ ಬಳಕೆ ಮಾಡ್ಕೊಂಡ್ರೆ ಹೊರತು, ಆದ್ರೆ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ 1 ನಿಮಿಷ ಪ್ರಧಾನಮಂತ್ರಿ ಅವರು ಹೇಳಿದ್ರೆ ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಆಗಿಲ್ಲ. ಎರಡನೇದು ನಮ್ಮ ಮಧ್ಯ ಕರ್ನಾಟಕ ಬರೋಣ. ಭರತ್ನಾಡು, ಚಿತ್ರದುರ್ಗ 1/2/2023 2023-24ನೇ ಸಾಲಿನ ಆಯವ್ಯವನ್ನ ನಿರ್ಮಲಾ ಸೀತಾರಾಮನ್ ಮಂಡಿಸಿದ್ದಾರೆ, ಕರ್ನಾಟಕದ ಪ್ರತಿನಿಧಿ. ಬರದ ನಾಡು, ಇದಕ್ಕೆ ಮೈಕ್ರೋ ಇರಿಗೇಷನ್ ಅಂತಾರೆ. ಅಂದ್ರೆ ಕುಡಿಯೋ ನೀರು, ಜಾನುವಾರು, ಸಣ್ಣ ಪುಟ್ಟ ನೀರಿಗೆ ಭದ್ರಾ ಮೇಲ್ದಂಡೆ ಇದಕ್ಕೆ 5,300 ಕೋಟಿ ಅನುದಾನ ಇಟ್ಟಿದ್ದೀವಿ ಅಂದ್ರು. ಒಂದು ಬಡ್ಜೆಟ್ ಮುಗಿದೋಯ್ತು, ಇನ್ನೊಂದು ಬಡ್ಜೆಟ್ ಬಂತು. ಇದುವರೆಗೂ ಕೂಡ 1 ಪೈಸೆ ಬಿಡುಗಡೆ ಮಾಡಿಲ್ಲ. ಮೇಕೆದಾಟು ಕಾವೇರಿ ಟ್ರಿಬ್ಯುನಲ್ ಆದೇಶ ಫೈನಲ್ ಆಗಿಬಿಟ್ಟಿದೆ. ಸುಪ್ರೀಂ ಕೋರ್ಟ್ ಹೋಗಿ ರಿವ್ಯೂ ಕೂಡ ಫೈನಲ್ ಆಯಿತು. ಗೆಜೆಟ್ ನೋಟಿಫಿಕೇಶನ್ ಆಗಿದೆ. ಟ್ರಿಬ್ಯುನಲ್ ಮತ್ತು ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂದ್ರೆ, ಕರ್ನಾಟಕ 177.25 TMC ನೀರನ್ನ ತಮಿಳುನಾಡು ಬಿಡಬೇಕು. ಆದ್ರೆ ಇರುವಂತ ಹೆಚ್ಚುವರಿ ನೀರನ್ನ ಕರ್ನಾಟಕ ಬಳಸ್ಕೊಬಹುದು, ಯಾವ್ದಾರ ಪ್ರಾಜೆಕ್ಟ್ ಮಾಡ್ಕೋಬಹುದು ಅಂತ ಕ್ಲಿಯರ್ ಹೇಳಿದೆ. ಆದ್ರೆ ಇವತ್ತು ಮೇಕೆದಾಟಿಗೆ ಇವತ್ತು ಅವಕಾಶವನ್ನೇ ಕೊಡ್ತೇ ಇಲ್ಲ ಕೇಂದ್ರ ಸರ್ಕಾರ. ಅಂದ್ರೆ ಕರ್ನಾಟಕದ ಕೃಷ್ಣ ಆಗ್ಬೋದು, ಕಾವೇರಿ ಆಗ್ಬೋದು, ಮತ್ತೆ ತುಂಗಭದ್ರಾ ಆಗಿರ್ಬೋದು, ಈ ನೀರಾವರಿ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಹೇಳಿ ಅನ್ಯಾಯ ಮಾಡಿದೆ. ಬರೀ ನಾಟಕಕ್ಕೋಸ್ಕರ ಏನೋ ಮಾಡ್ತಾ ಇದೆ. ಒಂದು. ಎರಡನೇದು, ಈಗ 10 ವರ್ಷದ ಆಡಳಿತ ಅವಲೋಕನ ಮಾಡಿದಾಗ ಸ್ವಾಮಿನಾಥನ್ ವರದಿನ ಜಾರಿ ತರ್ತೀನಿ ಅಂತ ಹೇಳಿ 2 ಟೈಮಲ್ಲಿ ಹೇಳಿದ್ದಾರೆ ಅವರು. ಅದು 106 ಸಭೆಗಳು ಹೇಳಿದ್ದಾರೆ. 2014 ಪೂರ್ವ ನರೇಂದ್ರ ಮೋದಿ ಅವರು ಗುಜರಾತಿನ ಮುಖ್ಯಮಂತ್ರಿ ಆಗಿದ್ರು. ಆವಾಗ ಸ್ವಾಮಿನಾಥನ್ ವರದಿ ಬಗ್ಗೆ ಒಂದು ಕಮಿಟಿ ಇತ್ತು, ಎಲ್ಲ ಮುಖ್ಯಮಂತ್ರಿಗಳು ಸೇರಿ. ಆ ಕಮಿಟಿ ಅಧ್ಯಕ್ಷರು ನರೇಂದ್ರ ಮೋದಿ ಅವರೇ. ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಅಧಿಕಾರದಲ್ಲಿದ್ರು. ಆವಾಗ ಇವ್ರು ರೆಕಮೆಂಡ್ ಮಾಡಿರುವಂತ ವರದಿ ಇನ್ನೂ ಇದೆ, ಡಾಕ್ಯುಮೆಂಟರಿ ಕೇಂದ್ರ ಸರ್ಕಾರ ಮುಂದೆ, ಪಬ್ಲಿಕ್ ಡಾಕ್ಯುಮೆಂಟ್. ನೀವು ರೈತರ ಎಲ್ಲಾ ಕೃಷಿ ಉತ್ಪನ್ನಗಳಿಗೆ ಸ್ವಾಮಿನಾಥನ್ ವರದಿ ಪ್ರಕಾರ C2+50% ಕೇಂದ್ರ ಸರ್ಕಾರ ಕೊಡಬೇಕು ಅಂತೇಳಿ ನರೇಂದ್ರ ಮೋದಿ ಅವರ ಅಧ್ಯಕ್ಷದಲ್ಲಿ ಸರ್ವಾನುಮತದ ತೀರ್ಮಾನಕ್ಕೆ ರೆಕಮೆಂಡ್ ಮಾಡಿದ್ದಾರೆ. ಒಂದು ಮುಖ್ಯಮಂತ್ರಿಯಾಗಿ. ಅವರು ಪ್ರಧಾನಮಂತ್ರಿ ಆಗಿ ಮುಂಚೆ 2014ರಲ್ಲಿ ಚುನಾವಣಾ ಪ್ರಚಾರದ ಪ್ರಧಾನಿ ಅಭ್ಯರ್ಥಿಯಾಗಿ ಬಿಂಬಿಸಿದ್ರು. ಚುನಾವಣಾ ಪ್ರಚಾರದ ಸ್ಟಾರ್ ಕ್ಯಾಂಪೈನ್ ನಂಬರ್ 1 ಕ್ಯಾಂಪೈನರ್ ಆಗಿದ್ರು. ಅವ್ರು ಹೇಳ್ತಾರೆ, ಉತ್ತರ ಪ್ರದೇಶದಲ್ಲಿ ದೊಡ್ಡ ಸಭೆಯಲ್ಲಿ ಲಕ್ಷಾಂತರ ಜನ ಸಭೆ ಸೇರಿಲಿ, ಸ್ವಾಮಿನಾಥನ್ ವರದಿಯನ್ನ ಹಿಂದಿನ ಸರ್ಕಾರ, ಈಗ ಆಡಳಿತದ ಸರ್ಕಾರ ಮುಚ್ಚಿಟ್ಬಿಟ್ಟಿದೆ. ನಾನು ಅಧಿಕಾರಕ್ಕೆ ನೀವು ರೋಡ್ ಕೋರ್ಟ್ ಬಿಜೆಪಿ ತಂದ್ರೆ ನಾವು ಓಪನ್ ಮಾಡ್ತೀವಿ, ಅದನ್ನ C2+50% ಪ್ರಕಾರ ಕೃಷಿ ಉತ್ಪನ್ನಗಳು ಬೆಂಬಲ ಕೊಡ್ತೀವಿ ಎಂದು.
ಕೊಟ್ಟಿಲ್ಲ. ಸಾಲ ಮನ್ನಾ ಮಾಡಿಲ್ಲ, ರೈತರ ಸಾಲ ಮನ್ನಾ ಮಾಡಲಿಲ್ಲ, ಕಾರ್ಪೊರೇಟ್ ಕಂಪ್ನಿಗಳು ಮಾಡಿದ್ರು, ಇನ್ಕಮ್ ಡಬಲ್ ಮಾಡಲಿಲ್ಲ. ಸ್ವಾಮಿನಾಥನ್ ವರದಿನೂ ಇದುವರೆಗೂ ಜಾರಿ ತಂದಿಲ್ಲ. ಆದರೆ ಈಗಲೂ ಒಂದು ಡೇಟು 2016 ಫೆಬ್ರವರಿ 26 ಸುಪ್ರೀಂ ಕೋರ್ಟ್ ಮುಂದೆ ಒಂದು ಪ್ರಮಾಣ ಪತ್ರನ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಹಾಕಿದೆ. ಸ್ವಾಮಿನಾಥನ್ ವರದಿ ಪ್ರಕಾರ ನಾವು ಬೆಂಬಲ ಬೆಲೆ ಕೊಡಕ್ಕಾಗಲ್ಲ. ಮಾತು ತಪ್ಪಿದಿರಲ್ಲ. ಈ ಒಂದು ಕರಪತ್ರದ ಎಲ್ಲ ಡೀಟೇಲ್ ಇದೆ. ಯಾರು ಯಾರಲ್ಲಿ ಒಂದು ಅಂಕಿಅಂಶ ತಪ್ಪಾಗಿದ್ರು ಯಾರು ಬೇಕಾದ್ರೂ ನಮ್ಗೆ ಕ್ವಶನ್ ಮಾಡ್ಬೋದು. ಈ ಪ್ರಶ್ನೆ ಒಂದೇನ ನಮ್ದು. ಇವತ್ತು ಮಾತು ತಪ್ಪದಂತ ನರೇಂದ್ರ ಮೋದಿ ಅವರನ್ನ ಪ್ರಶ್ನೆ ಮಾಡಕ್ಕೆ ಕೇಂದ್ರದಲ್ಲಿ ಡೆಲ್ಲಿಗೆ ನಮ್ಮ ರೈತರು ಹೊರಟರು 2020 ಸೆಪ್ಟೆಂಬರ್ ಅಲ್ಲಿ. ಡೆಲ್ಲಿ ಕೂರ್ಕೊಳ್ಳಿಲ್ಲ ನನ್ನನ್ನು, ಕಬ್ಬಿಣ ಸಲಾಕೆ ಹೊಡಿಸಿದ್ರು, ಟ್ರೆಂಚ್ ಹಾಕಿದ್ರು, ಟ್ರೆಂಚ್ ಮಾಡಿದ್ರು, ಬ್ಯಾರಿಕೇಡ್ ಹಾಕಿದ್ರು, ಪೊಲೀಸ್ ಕೊಟ್ಟು ಹಿಂಸೆ ಕೊಟ್ಟರು, ಗೂಂಡಾಗಳು ಕೊಟ್ಟು ಅಲ್ಲೇ ಮಾಡ್ಸಕ್ ಪ್ರಯತ್ನ ಪಟ್ಟರು. ಎಷ್ಟು ಅನ್ನ ಬಸವಣ್ಣ ನಾಡಿದು ಶರಣರು ಕಾಯಕ ಧರ್ಮವನ್ನು ಕಟ್ಟಿದಂಥವ್ರು. ಅನ್ನ ಬೆಳೆಯನ್ನು ಜಾಸ್ತಿ ಗೌರವ ಕೊಡಬೇಕು ಅಂದರು. ಅನ್ನ ಬೆಳೆಯನ್ನು ಗೌರವ ಕೊಡಬೇಕಾಯ್ತು. ಅದರಿಂದ ನರೇಂದ್ರ ಮೋದಿ ಅವರ ಸರ್ಕಾರ ಗೌರವ ಕೊಡಲಿಲ್ಲ, ತುಂಬಾ ಅವಮಾನ ಮಾಡ್ತಾರೆ. ಈ ದೇಶದಲ್ಲಿ 60 ಭಾಗ ಇವತ್ತು ರೈತರಿದ್ದೀವಿ, 60 ಭಾಗ ಉದ್ಯೋಗವನ್ನು ಭದ್ರತೆ ಕೊಟ್ಟಿದ್ದೀವಿ. ಇನ್ನೂ ಕೋಟ್ಯಾಂತರ ಉದ್ಯೋಗವನ್ನು ಪರೋಕ್ಷವಾಗಿ ನಾವು ಸೃಷ್ಟಿ ಮಾಡಿಕೊಟ್ಟಿದ್ದೀವಿ. 87% ರೈತರು ಇವತ್ತು ಇಂಡಿಯಾದಲ್ಲಿ ಸಣ್ಣಿಡುಳಿದಾರ ರೈತರು. ನಮ್ಮನ್ನೆಲ್ಲ ಒಕ್ಕಲೆಬ್ಸಿ ಬಿಲ್ಗೇಟ್ 2,74,000 ಎಕರೆ ಇಟ್ಟಿರೋ ಭೂ ಒಡೆಯ ಅಮೆರಿಕದಲ್ಲಿ 2,74,000 ಎಕರೆ ಇಟ್ಟಿರೋದು ಬಿಲ್ಗೇಟ್. ಅವನ ತರ ಅಂಬಾನಿ ಅದನಿಗೆ ನಮ್ಮ ಇಡೀ ಭೂಮಿ ಕಿತ್ಕೊಟ್ಟು ಅವನ ಭಿಕ್ಷಾ ಪಾತ್ರ ಹಿಡ್ಕೊಂಡು ಇಡೀ ದೇಶ ನಿಲ್ಬೇಕಾದಂತ ಪರಿಸ್ಥಿತಿ ಮಾಡುವಂತ ಕಾಯ್ದೆಗಳು ತಂದು ಈಗಲೂ ಕೂಡ ನೀತಿ ರೂಪಿಸ್ತಾ ಇದೆ. ಕಾಯ್ದೆಗಳು ರೈತ ಕುಲ ಉಳ್ಕೊಳ್ಬೇಕು ಅಂದ್ರೆ ಈ ಸರ್ಕಾರ ತೊಲಗಬೇಕು ಅನ್ನೋದು. ನಾವು ಇದೇ ಫಸ್ಟ್ ಮಾಡ್ತಾ ಇಲ್ಲ. 1982 ಮೇಡಮ್ ಬರೋದಿಲ್ಲ. 1982 ನವೆಂಬರ್ 17 ನಾವು ಸಿಲ್ವರ್ ಜೂಬ್ಲಿ ಮಂಡ್ಯದಲ್ಲಿ ದೊಡ್ಡ ಸಮಾವೇಶ ಸೇರಿದ್ದು ಎಚ್.ಎಸ್. ರುದ್ರಪ್ಪನವರ ಅಧ್ಯಕ್ಷತೆಯಲ್ಲಿ, ಪ್ರೊಫೆಸರ್ ಎಂ.ಡಿ. ನಂಜುಂಡಸ್ವಾಮಿ, ರುದ್ರಪ್ಪನವರು, ಬಹಳಷ್ಟು ಜನ ಅಲ್ಲಿದ್ರು. ಅವತ್ತು ನವಲಗುಂದ ಬಂಡಾಯ ಈ ಭಾಗದ್ದು ಗುಂಡು ಸರ್ಕಾರ ರೈತರಿಗೆ ಗುಂಡಾಗಿ ಬಲಿ ತಗೊಳ್ತು. 139 ಜನ ಗುಂಡು ಬಲಿ ತಗೊಂಡಿತ್ತು. ಅವಾಗ ಒಂದು ಘೋಷಣೆ ಮಾಡಿದ್ದು 1983 ವಿಧಾನಸಭೆ ಜನವರಿಯಲ್ಲಿ ಇತ್ತು. ಗುಂಡಿತ್ತ ಗುಂಡರಾಯನ ಸರ್ಕಾರಕ್ಕೆ, ಆ ಪಕ್ಷಕ್ಕೆ ರೈತರು ಓಟ್ ಇಲ್ಲ ಅಂತ ನಿರ್ಧಾರ ಮಾಡಿದ್ದು. ಹೌದು. ಈಗ ನಮ್ಮ ಉದ್ದೇಶ, ನಮ್ಮ ನಿರ್ಣಯ ಏನಿದೆ, ಅಲ್ಲಿ ಮತದಾರರು ತೀರ್ಮಾನ ಮಾಡ್ತಾರೆ. ಮುಂದುವರಿಬೇಕಲ್ಲ. ನೀವ್ ಯಾರು ಅಂತ ಕೇಳ್ಬಿಟ್ಟು ದಯವಿಟ್ಟು ಈ ದೇಶದ ನಾಗರಿಕ ಸ್ವಲ್ಪ ಒಂದು ನಿಮಿಷ ನಿಮ್ ಪ್ರಶ್ನೆ ನೀವು ಯಾರು ಅಂತ ಕೇಳ್ಕೊಂಡ್ಬಿಡಿ. ಒಂದು ನಿಮಿಷ ಪ್ಲೀಸ್, ಒಂದು ನಿಮಿಷ ನಿಮ್ ಕ್ವಶನ್ ಅರ್ಥ ಮಾಡ್ಕೊಂಡಿದ್ದೀವಿ. ನಾವು ಇಂಡೈರೆಕ್ಟಿವ್ ಇಲ್ಲ, ಡೈರೆಕ್ಟಿವ್ ಇಲ್ಲ. ದಯವಿಟ್ಟು ಪ್ಲೀಸ್ ನಮ್ಮ ಪ್ರಶ್ನೆ, ನಿಮ್ ಪ್ರಶ್ನೆ ಗೌರವ ಕೊಡ್ತೀವಿ, ನಮ್ಮ ಉತ್ತರಕ್ಕೂ ಕೂಡ ನೀವು ಗೌರವ ಕೊಡ್ಬೇಕು, ವಿನಂತಿ ಮಾಡ್ಕೊತಿದೀವಿ. ಅಣ್ಣಾ ಹಜಾರೆ ಮೂವ್ಮೆಂಟ್ ಮಾಡಿದ್ರು. ಒಂದು ಪ್ರಶ್ನೆ, ನಮ್ಮ 43 ವರ್ಷದ ಚಾರಿತ್ರದಲ್ಲಿ ಒಂದು ಪಕ್ಷದ ತರ ಚುನಾವಣೆಗೆ ಯಾವತ್ತೂ ನಾವು ಹೋಗಿಲ್ಲ, ವಿರುದ್ಧ ಹೋಗಿದ್ದೀವಿ. ಆ ವಿರುದ್ಧದ ಅಂತ ರೂಢಿಯನ್ನೇ ಅದೇ ಅನುಭವಿಸ್ತೀವಿ. ರೈತರು ಬುದ್ಧಿವಂತರು ಅರ್ಥ ಮಾಡ್ಕೊತಾರೆ. ಅಲ್ಲಲ್ಲ, ಜೊತೆಗೆ ಕೆಲಸ ಅಂತ ಹೇಳ್ತೀವಿ. ಜನಕ್ಕೆ ಅನ್ಯಾಯ ಇದೆ. ಈಗ ಕಾಂಗ್ರೆಸ್ ಇಂದ ಅನ್ಯಾಯ ಇದೆ ಅಂತ ಹೇಳಿದ್ರೆ ಬಿಜೆಪಿ ಅನ್ಯಾಯ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಮುಂದೆ ರೈತರು ಯಾರು ಕ್ಯಾಂಪ್ ಕೊಡ್ಬೇಕು, ಯಾರು ಓಟ್ ಹಾಕಿದ್ರೆ ನಾವು ನ್ಯಾಯ ಸಿಗುತ್ತೆ. ನಾವು ಕೇಂದ್ರ ಸರ್ಕಾರದ ಚುನಾವಣೆಯಲ್ಲಿ ಹೇಳ್ತಿದ್ದೀವಿ. ಈಗ ರೈತರು ದಿಕ್ಕಪ್ಪಲ್ಲ, ರೈತರು ಸರಿದಾರಿಯಲ್ಲಿದ್ದಾರೆ. ರೈತರು ದಿಕ್ಕಪ್ತಾ ಇರುವಂತವರು ಪ್ರಭುತ್ವ ಅಧಿಕಾರಿಗಳು. ರೈತರು ಯೋಜನೆ ಎಂತ ಒಳ್ಳೆ ಯೋಜನೆ, ರೈತರ ಮಕ್ಕಳಿಗೆ ಯೋಜನೆ ಬಂದಾಗ ಒಂದೂವರೆ ಬರ್ತಾ ಇದೆ. ಯಾವ ಸ್ಟೂಡೆಂಟ್ ಸರಿಯಾಗಿ ಉನ್ನತ ಶಿಕ್ಷಣ ಸಿಗ್ತಾ ಇಲ್ಲ. ಅದಕ್ಕೆ ಯಾಕೆ ನೀವು ನಾವು
ಪಕ್ಷಾತೀತ ಅಲ್ಲ, ನಾವು ರಾಜಕಾರಣನೇ. ರಾಜಕಾರಣ ಅಂದ್ರೆ ಸ್ವಲ್ಪ ರಾಜಕಾರಣ ಅಂದ್ರೆ ಬರೀ ಎಲೆಕ್ಷನ್ ನಿಂತು ಗೆಲ್ಲೋದು ಸೋಲೋದಲ್ಲ. ಗಾಂಧಿ ಮಾಡಿದ್ದು ರಾಜಕಾರಣ, ವಿನೋಬ ಮಾಡಿದ್ದು ರಾಜಕಾರಣ. ನಾವು ಹೇಳ್ಬೋದ, ನಾವು ಪ್ರಶ್ನೆ ಒಬ್ರು ಪ್ರಶ್ನೆ ಮಾಡಿದ್ರೆ ಇಬ್ರು ಪ್ರಶ್ನೆ ಉತ್ತರ ಕೊಡಕ್ಕಲ್ಲ, ಒಬ್ಬೊಬ್ರು ಮಾಡಿದ್ರೆ ಉತ್ತರ ಇದೆ. ದಯವಿಟ್ಟು ಪತ್ರಕರ್ತರು ನೀವು ಒಬ್ರು ಮಾಡಿ, ನಿಮ್ಗೆ ಪ್ರಶ್ನೆ ಮಾಡೋ ಸ್ವತಂತ್ರ ಇದೆ, ಉತ್ತರ ಕೊಡೋ ಸ್ವತಂತ್ರ ನಮ್ಗಿದೆ. ಅಗ್ರಿಕಲ್ಚರ್ ಅಡ್ಮಿಷನ್ ಮೀಸಲಾತಿ ಮೆರಿಟ್ ಮೇಲೆ ರೈತರ ಮಕ್ಕಳು ತಗೋಬೇಕು. ಮೊದಲೆಲ್ಲ 30% ಬಿಸಿನೆಸ್ ಸೀಟ್ ಇರ್ತಿತ್ತು ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಲಾಸ್ಟ್ ಇಯರ್ ಎಲ್ಲ ಬಂದಾಗಿದೆ. ಅದಕ್ಕೆ ನೀವು ನಿಲುವು, ನಮ್ಮ ನಿಲುವು ಸ್ವಲ್ಪ ರೈತರ ಮಕ್ಕಳು ಸ್ವಲ್ಪ ಪ್ರಶ್ನೆ ಅರ್ಥ ಮಾಡ್ತೀವಿ ಸರ್. ನಾವೆಲ್ಲ ಚಳವಳಿಗಾರರೇ, ನಾವು ಬಹಳಷ್ಟು ಅನುಭವ ಇರೋವ್ರೆ. ನಾವು ಇವ್ರೆ ಹಳ್ಳಿಗಳ ಮಕ್ಕಳಿಗೆ ಎಷ್ಟು ವಾಸಿಗಳಿಗೂ ಅಷ್ಟು ಪರ್ಸೆಂಟ್ ಮೀಸಲಾತಿ ಕೊಡ್ಬೇಕು ಅನ್ನೋ ನಮ್ಮ ಉದ್ದೇಶ. ಒಂದು ನಾವು ಹೋರಾಟ ಮಾಡಿದ್ದೀವಿ. ನಾವು ಚುನಾವಣೆಯ ನಂತರ 7ನೇ ತಾರೀಕು ಕಳೆದ ಮೇಲೆ ನಮ್ದು ಸೆಕೆಂಡ್ ವೀಕ್ ಅಂದ್ರೆ ಹೋರಾಟ ಇರುತ್ತೆ. ಇಲ್ಲಿ ಹೋರಾಟ ಮುಂದುವರಿಸ್ತೀವಿ ಸರ್, ಹೋರಾಟ ಮುಂದುವರಿಸ್ತೀವಿ. ನಾವು ಒಂದಾಗಂತ ಪ್ರಶ್ನೆ ವಿಚಾರ ಇರೋರು, ನಾವು ಐಡಿಯಾಲಜಿಕಲ್ ಬದ್ಧ ಇರ್ಬೇಕು, ಒಂದು ಪೊಲಿಟಿಕಲ್ ಕ್ಲಾರಿಟಿ ಇರ್ಬೇಕು, ಅಂತವ್ರು ನಾವು ಒಂದಾಗ್ತೀವಿ ಅಲ್ವಾ. ನಾವು ವಿಚಾರ ಇಲ್ಲದೆ ಬರೀ ಬರೀ ಡಿಮಾಂಡ್ ಇಟ್ಕೊಂಡು ಚಳವಳಿ ಮಾಡೋದಲ್ಲ. ರೈತ ಚಳವಳಿ ಸಮಾಜ ಸುಧಾರಣೆ ಮಾಡಕ್ ಕೊಟ್ಟಿದೆ. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ್ದೆ. ರೈತ ಚಳವಳಿ ಹಳ್ಳಿಗಳು ಬರೋ ರಾಜಕಾರಣಿಗಳು ಪ್ರಶ್ನೆ ಮಾಡಿದೆ, ಅಧಿಕಾರಿಗಳು ಪ್ರಶ್ನೆ ಮಾಡಿದೆ. ರೈತ ಚಳವಳಿ ರೈತ ಸಮುದಾಯದ ಸಂವಿಧಾನಬದ್ಧ ಹಕ್ಕುಗಳಿಗೆ ಹೋರಾಟ ಮಾಡ್ತೇವೆ ನಾವು. ಇರುವಂತವರೆಲ್ಲ ಸೈದ್ಧಾಂತಿಕ ಬದ್ಧತೆಯಿಂದ ಬಂದಂತವ್ರು. ನಮ್ಗೆ ಒಂದು ಪೊಲಿಟಿಕಲ್ ಕ್ಲಾರಿಟಿ ಇದೆ, ಸೈದ್ಧಾಂತಿಕ ಬದ್ಧತೆ ಇದೆ, ರೈತ ಸಂಘ ಉಟ್ಕೊಂಡು ಮೂಲ ಉದ್ದೇಶ ಇದೆ. ಬೇರೆ ಚಳವಳಿಗಳು ಹೊಸಟವಲ್ಲ ಹಾಕೊಂಡು ಅವ್ರ ನಿರ್ಧಾರಕ್ಕೆ ನಾವು ಆಕ್ಷೇಪಣೆ ಮಾಡೋಣ, ಅವ್ರ ನಿರ್ಧಾರ ಆಗ್ಬೇಕು. ಮಾಡ್ತೀವಿ, 100%. ಕೃಷಿ ಸಮ್ಮಾನ ಯೋಜನೆ ಬಗ್ಗೆ ನಮ್ದು ಕೃಷಿ ಸಮ್ಮಾನ ಯೋಜನೆ ಬಗ್ಗೆ ನಮ್ಮಲ್ಲಿ ನಿಲುವು ಬೇರೆ ಇದೆ, ತಾತ್ವಿಕವಾದ ನಿಲುವಿದೆ. ಆ ತಾತ್ವಿಕ ನಿಲುವು ಚರ್ಚೆ ಮಾಡೋ ನಿರ್ಧಾರ ಮಾಡ್ತೀವಿ. ಭಿಕ್ಷಾ ರೂಪದಲ್ಲಿ ಕೊಡ್ಬೇಡಿ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ರೈತರಿಗೆ ಬೆಳೆದಂತ ಬೆಲೆಗೆ MSP C2 + 50% ಕೊಡಿ ಅಲ್ವಾ. ನಮ್ಮನ್ನು ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋ ಶಕ್ತಿ ಬಳಸಿ. ನಮ್ ಭಿಕ್ಷೆ ಒಂದ್ ಕಡೆ ಕೊಟ್ಬಿಡ್ತಾರೆ, ಇನ್ನೊಂದ್ ಕಡೆ ಗೊಬ್ಬರ ಬೆಲೆ ಏರಿಸ್ಬಿಡ್ತಾರೆ, ಇನ್ನೊಂದ್ ಕಡೆ ಕ್ರಿಮಿನಾಶಕದ ಬೆಲೆ ಏರಿಸ್ಬಿಡ್ತಾರೆ. ಅದೆಲ್ಲ ಪ್ರಶ್ನೆ. ನಾವು ಬೆಳೆದಂತ ಬೆಲೆಗೆ ದುಡಿತೀವಲ್ಲ, ಅದು ನ್ಯಾಯಯುತ ಬೆಲೆ ಕೊಡಿ. ನಿಮ್ ಈ ತರ ಭಿಕ್ಷಾ ರೂಪದ ಪರಿಹಾರ ಬೇಡ ಅಂದ್ರೆ ನಮ್ ಬೇಕು. ಖಂಡಿತ 100%. ಅದು ಅದ್ರ ಬಗ್ಗೆ ಅಕ್ಸೆಪ್ಟ್ ಇದೆ. ಬಿಜೆಪಿ ನಾವು ಎಂತವ್ರು ಹಾಕಿಲ್ಲ. ನಮ್ಮ ನಿಲುವು 43 ವರ್ಷದಿಂದ ಇದೇ ನಿಲುವು. ಯಾವುದೇ ಪಕ್ಷದ ಪರ ನಾವು ಯಾವುದೇ ಚಿಹ್ನೆ ಪರ ಓಟ್ ಕೇಳಿಲ್ಲ. ಓಟ್ ಹಾಕ್ತಾ ಜನ ಬಿಡ್ತಾರೆ, ಜನ ತೀರ್ಮಾನ. ನಮ್ಮ ರೈತ ಸಂಘದ ನಿಲುವಿದು, ಇಡೀ ಇಂಡಿಯಾ ದೇಶದ ರೈತ ಸಂಘದ ನಿಲುವಿದು. ನಾವು ಸೋಷಿಯಲ್ ತರ ಇರ್ತೀವಿ, ಅಷ್ಟು ಯಾರು ಆಗ್ತದೆ. ಬಿಜೆಪಿ ಮೋದಿ ಅಂತ ಹೇಳ್ತೀರಿ ನೀವು. ಬಿಜೆಪಿ ಮತ್ತು ನಮ್ದು ಬಿಜೆಪಿ ಮತ್ತು ಮಿತ್ರ ಪಕ್ಷ. ಮೋದಿ ಒಬ್ಬ ವ್ಯಕ್ತಿ, ಒಬ್ಬ ಪ್ರಧಾನಿ ಅಲ್ವಾ. ಅವರು ಮೋದಿ ಓಟ್ ಹಾಕಿ ಅಂತ ನಾವು ಹಂಗಲ್ಲ. ಬಿಜೆಪಿ ಮತ್ತು ಮಿತ್ರ ಪಕ್ಷ, ಬಿಜೆಪಿ ಮಿತ್ರ ಪಕ್ಷ ಬಿಟ್ಟು ಅವ್ರು ನೀವು ಬೇಕಾದ್ರೆ ಸೋರ್ಸಿನ ತರ ಇರ್ತೀವಿ. ಯಾರು ಓಟ್ ಹಾಕಿ ನೋಡ ನಿಮ್ ತರ ನಿಮ್ ನಿರೀಕ್ಷೆ ತಕ್ಕಂತೆ ನಾವು ಉಡ್ಸಕ್ಕಾಗಲ್ಲ. ನಮ್ಮ ಚಳುವಳಿಗೆ 43 ವರ್ಷ ಇತಿಹಾಸ ಇದೆ. ನಾವು ರೈತ ವಿರೋಧಿ ಸರ್ಕಾರಗಳ ಹಾಗಾಗಿ ನಾವು ಹೋರಾಟ ಮಾಡಿದೀವಿ, ಕೆಳಗೂ ಇಳಿಸಿವಿ ಅಧಿಕಾರದಿಂದ. ಜನತಾ ಪಾರ್ಟಿನೂ ಕೂಡ ವಿರುದ್ಧ ಹೋರಾಟ ಕಳಿಸಿದೀವಿ. ನಮ್ಮ ನಿಲುವು, ನಮ್ದು ಸಾರ್ವಜನಿಕ ಸಮುದಾಯ ಬುದ್ಧಿವಂತರಿದ್ದಾರೆ. ನಾವು ಈ ಸರ್ಕಾರ ದುರಾಡಳಿತ ಮಾಡಿದೆ, ಇದು ಮತ್ತೆ ಅಧಿಕಾರ ಬರದೆ ಕಿತ್ತೋಗಿದೆ. ರೈತ ವಿರೋಧಿ ಕೆಲಸ ಮಾಡೋ ಎಲ್ಲಾ ಪಕ್ಷಗಳ ವಿರುದ್ಧ ಹೋರಾಟ ಮಾಡ್ತೀವಿ.